ದೇವರ ನಂಬಿಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಪ್ರಿಯರೇ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 36 ಮೊದಲನೇ ವಚನ. ಪಾಪವು ದುಷ್ಟನ ಮನಸ್ಸಿನ ಒಳಗೆ ನುಡಿಯುತ್ತಿರುವುದರಿಂದ ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಪಾಪವು ದುಷ್ಟನ ಮನಸ್ಸಿನಲ್ಲಿ ನುಡಿಯುತ್ತಿರುವುದರಿಂದ ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಹೌದು, ಪಾಪ ಅನ್ನೋದು ಎಲ್ಲಿರುತ್ತಂದ್ರೆ ಮನುಷ್ಯನ ಮನಸ್ಸಿನ ಒಳಗಡೆ ಇರ್ತವೆ. ಆ ಪಾಪವೇ ಒಬ್ಬ ಮನುಷ್ಯನ ಏನು ಮಾಡುತ್ತಂತೆ, ಮನಸ್ಸಲ್ಲಿ ಇರುವಾಗೆ ಆ ಮನಸ್ಸು ಹೊಲೆ ಆಗುತ್ತೆ, ಅವರ ಇಡೀ ಆತ್ಮ ಹೊಲೆ ಆಗುತ್ತೆ, ಅವರ ಪ್ರಾಣ, ಅವರ ಆತ್ಮ, ಅವರ ಶರೀರ ಎಲ್ಲ ಹೊಲೆಯಾಗಿ ಅಶುದ್ಧವಾಗುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ಮನಸ್ಸಲ್ಲಿರೋಂಥ ಪಾಪ. ಮನಸ್ಸಲ್ಲಿ ಏನು ಪಾಪ ಅಂದರೆ, ಮೊದಲಾಗಿ ನಾವು ನೋಡುವಾಗೆ ಎಷ್ಟೋ ಮನುಷ್ಯರ ಮನಸ್ಸಲ್ಲಿ ನಾವು ನೋಡ್ತೀವಿ. ಮಾರ್ಕನು ಬರೆದ ಸುವಾರ್ತೆ 7:20 ವಚನದಲ್ಲಿ ನೋಡ್ತೀವಿ, ಮನುಷ್ಯನ ಮನಸ್ಸಿನ ಒಳಗಿಂದ ಹೊರಡುವ ಆಲೋಚನೆ ಅಂದರೆ ಕೆಟ್ಟ ಆಲೋಚನೆಗಳು ಮನುಷ್ಯನನ್ನ ಒಲೆ ಮಾಡುತ್ತೆ ಎಂದು ಬರೆಯಲ್ಪಟ್ಟಿದೆ. ಆಗ ಮನುಷ್ಯನ ಹೃದಯದಲ್ಲಿ ಆ ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು, ಕೆಟ್ಟ ಯೋಚನೆಗಳು ಹೊರಡ್ತವೆ. ಹೀಗಾಗಿ ಹೊರಡುವಾಗೆ ಮನುಷ್ಯ ಏನಾಗ್ತಾನಂತೆ, ಪಾಪಿ ಆಗ್ತಾನೆ. ಆ ಮನುಷ್ಯನ ಮನಸ್ಸು ಒಳಗಡೆ ಪಾಪ ಇರೋದ್ರಿಂದ ಅವ್ರಿಗೆ ದೇವ್ರ ಭಯ ಇರಲ್ಲ. ಮತ್ತೆ ಬಂದು ಮನುಷ್ಯರ ಒಂದು ಭಯನೂ ಅವ್ರಿಗಿರೋದಿಲ್ಲ, ಕಾನೂನು ಭಯನೂ ಅವ್ರಿಗಿರೋದಿಲ್ಲ, ಯಾವುದಕ್ಕೂ ಅವ್ರ ಭಯ ಪಡೋದಿಲ್ಲ. ಆ ಪಾಪವನ್ನು ನೀರಾಗಿ ಕುಡಿತಾನೆ ಇರ್ತಾರೆ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬ ಮನುಷ್ಯ ಪಾಪ ಮಾಡಿದ್ರೆ ಅವನಿಗೆ ಸಮಾಧಾನ ಇರಲ್ಲ, ಪಾಪ ಮಾಡಿದ್ರೆ ಮನುಷ್ಯನಿಗೆ ನೆಮ್ಮದಿ ಇರಲ್ಲ, ಪಾಪ ಮಾಡಿದ್ರೆ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಇರಲ್ಲ, ಪಾಪ ಮಾಡಿದ್ರೆ ಮನುಷ್ಯನಿಗೆ ಆಶೀರ್ವಾದ ಎಲ್ಲ ಕಳ್ಕೊಳ್ತಾನೆ. ಹಾಗೆ ಪಾಪ ಇರೋಂಥ ವ್ಯಕ್ತಿಗಳ ಹೃದಯದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ ಇರಲ್ಲ, ಮತ್ತು ಒಳ್ಳೆ ಆರೋಗ್ಯ, ಆಯುಸ್ಸು, ಬಲ ಇರೋದಿಲ್ಲ. ಯಾಕಂದರೆ ಪಾಪ ಬಂದೇನಾಗುತ್ತೆ, ಆ ಮನುಷ್ಯನ ಆ ರೀತಿಯಾಗಿ ಬಾಧಿಸಿ ವೇದನೆ ಪಡಿಸಿ ಕಷ್ಟಪಡಿಸುತ್ತೆ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನ ಮನಸ್ಸಿನ ಒಳಗಡೆ ಪಾಪವನ್ನ ಮಾಡಿಕೊಳ್ಳಬೇಕು. ಶುದ್ಧಿ ಮಾಡ್ಕೊಳ್ಬೇಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಕ್ರಿಸ್ತನ ರಕ್ತ ಎಷ್ಟೋ ಹೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದಲೇ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಾಗೆ ಆ ಯೇಸುವಿನ ರಕ್ತ ನಮ್ಮ ಮನಸ್ಸನ್ನ ಶುದ್ಧೀಕರಿಸುತ್ತೆ ಎಂದು ಬರೆಯಲ್ಪಟ್ಟಿದೆ. ಹಾಗೆ ನಮ್ಮ ಮನಸ್ಸಲ್ಲಿರೋ ಪಾಪ ಹೋಗ್ಬೇಕಂದ್ರೆ ಯೇಸು ರಕ್ತ ನಮ್ಮ ಮನಸ್ಸಲ್ಲಿ ಬರಬೇಕು. ಹೃದಯದಲ್ಲಿರೋ ಪಾಪ ಹೋಗ್ಬೇಕಂದ್ರೆ ಯೇಸುವಿನ ರಕ್ತ ಹೃದಯದಲ್ಲಿ ಬರಬೇಕು. ಈ ರೀತಿಯಾಗಿ ಯೇಸುವಿನ ರಕ್ತ ಮಾತ್ರ ಮನಸ್ಸನ್ನು, ಹೃದಯನ ಶುದ್ಧಿ ಮಾಡಿಸೋಕೆ ಸಾಧ್ಯ. ಒಂದು ವೇಳೆ ಪಾಪಗಳು ಹಾಗೆ ಇರುವುದಾದ್ರೆ ಅವ್ರಿಗೇನಾಗುತ್ತೆ ಅಂದ್ರೆ ಆಪತ್ತು, ವಿಪತ್ತು, ಅನೇಕ ಶೋಧನೆಗಳು, ಕಷ್ಟಗಳು ಬರುವಾಗೆ ಅದರಲ್ಲಿ ಏನಾಗುತ್ತೆ, ಆ ಪಾಪ ಅವ್ರುಗಳನ್ನ ವಂಚಿಸಿ, ಅವ್ರುಗಳನ್ನ ಮರುಳುಗೊಳಿಸಿ ಮರಣದ ಹಾದಿಯಲ್ಲಿ ಅಂದರೆ ನರಕದ ಹಾದಿಯಲ್ಲಿ ಅವ್ರನ್ನ ಸೆಳೆದುಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಪಾಪ ಮನಸ್ಸಲ್ಲಿ ಇರಬಾರದು, ಪಾಪ ಹೃದಯದಲ್ಲಿ ಇರಬಾರದು. ಆ ಪಾಪ ಮನಸ್ಸಲ್ಲಿ, ಹೃದಯದಲ್ಲಿ ಇರಬಾರದಂದ್ರೆ ನಿಮ್ಮ ಮನಸ್ಸು ದೇವ್ರ ಕಡೆ ತಿರುಗಿಸ್ಬೇಕು, ನಿಮ್ಮ ಹೃದಯನ ದೇವರಿಗೆ ತೆರೆದು ಕೊಡಬೇಕು. ಆಗ ಯೇಸುವಿನ ರಕ್ತ ನಿಮ್ಮ ಹೃದಯದಲ್ಲಿ ಬರುವಾಗೆ, ನಿಮ್ಮ ಮನಸ್ಸಲ್ಲಿ ಬರುವಾಗ ಏನಾಗುತ್ತೆ, ಅದರಿಂದ ನಿಮಗೆ ಬಿಡುಗಡೆ ಸಿಗುತ್ತೆ, ನೀವು ಶುದ್ಧೀಕರಿಸಲ್ಪಡ್ತೀರಾ. ಹೀಗಾಗಿ ಪಾಪ ಇರುವಂಥ ಮನುಷ್ಯ ದೇವ್ರಿಗೆ ಭಯಪಡಲ್ಲ, ಮನುಷ್ಯರಿಗೂ ಭಯಪಡಲ್ಲ, ಯಾವ ಸರ್ಕಾರ ಕಾನೂನುಗಳಿಗೂ ಅವ್ರು ಭಯಪಡೋದಿಲ್ಲ. ಅವ್ರು ಪಾಪ ಮಾಡಿಕೊಂಡೇ ಇರ್ತಾರೆ. ಲಾಸ್ಟ್ಗೆ ಅವ್ರ ಪಾಪ ಏನು ಮಾಡುತ್ತೆ, ಅವ್ರಿಗೆ ದೊಡ್ಡ ಕಷ್ಟಗಳನ್ನ, ಶೋಧನೆಗಳನ್ನ, ಸಮಸ್ಯೆಗಳನ್ನ, ಅನೇಕ ಹೋರಾಟಗಳನ್ನ, ಹಿಂಸೆಗಳನ್ನ, ಕಷ್ಟಗಳನ್ನ ತಂದುಕೊಡುತ್ತೆ. ಲಾಸ್ಟ್ಗೆ ಅಂತ್ಯಸ್ಥಿತಿ ಏನಾಗುತ್ತೆ, ಅವರು ಮರಣ ಹೊಂದಿ ನಿತ್ಯ ನರಕದಲ್ಲಿ ಹೋಗಿ ವೇದನೆ ಪಡಬೇಕಾಗಿರೋಂಥ ಸಂದರ್ಭಗಳು ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಕೇಳಿಕೊಂಡಿರೋಂಥ ನೀವು ಯಾರಾದರೂ ಸರಿ, ನಿಮ್ಮ ಮನಸ್ಸಲ್ಲಿರೋ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ, ಹೃದಯದಲ್ಲಿರೋ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ. ಯೇಸುವಿನ ರಕ್ತ ನಿಮ್ಮನ್ನ ಸಂಪೂರ್ಣವಾಗಿ ಶುದ್ಧಿ ಮಾಡುತ್ತೆ, ನಿವಾರಿಸುತ್ತೆ, ಬಿಡುಗಡೆ ಕೊಡುತ್ತೆ. ನೀವು ಶುದ್ಧೀಕರಿಸಲ್ಪಟ್ರೆ ಯೇಸು ನಿಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾನೆ, ನಿಮ್ಮ ಮನಸ್ಸುಗಳಲ್ಲಿ ವಾಸ ಮಾಡ್ತಾನೆ. ಆಗ ನೀವು ಶುದ್ಧೀಕರಿಸಲ್ಪಡುವಾಗೆ ನಿಮಗೆ ಸಮಾಧಾನ ಇರುತ್ತೆ, ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಒಳ್ಳೆ ಆರೋಗ್ಯ, ಆಯುಸ್ಸು, ಬಲ ಇರುತ್ತೆ. ನೀವು ಮಾಡೋ ಎಲ್ಲ ಕಾರ್ಯದಲ್ಲಿ ದೇವರು ನಿಮ್ಮನ್ನ ಅಭಿವೃದ್ಧಿಗೊಳಿಸಿ ಮೇಲಕ್ಕೆ ತರ್ತಾನೆ. ಪಾಪ ಬಿಟ್ಟು ದೇವ್ರ ಕಡೆ ತಿರುಗ್ರಿ. ಯೇಸುವೆ ಆ ಪಾಪಕ್ಕೆ ಬಿಡುಗಡೆ, ಪರಿಹಾರ ಕೊಡುವಂತ ಶಕ್ತಿಗಳ ದೇವನಾಗಿದ್ದಾನೆ. ಹೀಗಾಗಿ ಇದನ್ನು ಕೇಳುವಂತ ನೀವೆಲ್ಲರೂ ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದೀರಾ, ಅವ್ರ ಕಡೆ ತಿರ್ಕೊಳ್ರಿ. ದೇವ್ರ ಕಡೆ ನೀವು ಬರುವಾಗೆ ದೊಡ್ಡ ಬಿಡುಗಡೆ ನೀವು ಹೊಂದಿಕೊಳ್ತೀರಾ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ಪರಲೋಕದ ದೇವರೇ, ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿಕೊಂಡಿದ್ದಾರೋ ಅವರ ಮನಸ್ಸುಗಳ, ಹೃದಯಗಳೆಲ್ಲ ನಿನ್ನ ಕಡೆ ತಿರುಗಬೇಕಪ್ಪ. ನಿನ್ನ ರಕ್ತ ಅವರ ಮನಸ್ಸು, ಹೃದಯಗಳನ್ನ ಶುದ್ಧೀಕರಿಸಿ ಅವ್ರಿಗೆಲ್ಲ ಮಾನಸಂತರ ಹೊಂದಿಕೊಳ್ಳೋಗೆ ಅವ್ರಿಗೆ ಕೃಪೆ ಕೊಡ್ರಿ, ಸಹಾಯ ಮಾಡ್ರಿ, ಆಶೀರ್ವದಿಸ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರುತ್ತೆ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ತನ ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.